ಸೊ ಹಾಯ್ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಭಾರತದ ಅಂಚೆ ಇಲಾಖೆಗೆ ಸಂಬಂಧಪಟ್ಟಂತಹ ಇದರ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿ ಅಥವಾ ಒಂದು ನೋಟಿಫಿಕೇಶನ್ ನ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಸಾಕಷ್ಟು ಒಂದು ಕಮೆಂಟ್ಸ್ ಗಳು, ಸಾಕಷ್ಟು ಒಂದು ಡೌಟ್ಸ್ ಅನ್ನ ಕೇಳಿದಿರಿ. ಸೊ ಫೈನಲ್ ಆಗಿ ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ನ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ತೀವಿ. ಮತ್ತು ಇದರ ಒಂದು ಜೊತೆಗೆ ಈ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ಎಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಬಹಳ ಅಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಈ ಬಾರಿ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಮಾಡೋದಕ್ಕೆ ಈ ಬಾರಿ ಒಂದು ಕಂಪ್ಯೂಟರ್ ಅಥವಾ ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ ಬೇಕಾಗಿರುತ್ತಾ ಅಥವಾ ಒಂದು ಪಾನ್ ಕಾರ್ಡ್ ಬೇಕಾಗಿರುತ್ತಾ, ಇದರ ಬಗ್ಗೆ ಕೂಡ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ 2024 ಈ ಒಂದು ವರ್ಷ ಸುಮಾರು 44,228 ಒಂದು ವೇಕೆನ್ಸಿಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ರಿ, ಅದರ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಕೂಡ ಇದೇ ತಿಂಗಳಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಸೊ ಆ ಒಂದು ರಿಸಲ್ಟ್ ಕೂಡ ಈ ಒಂದು ತಿಂಗಳಲ್ಲಿ ಅದು ಯಾವ ಒಂದು ಡೇಟ್ ಗೆ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಾ ಇದೀನಿ. ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ ಮತ್ತು ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿ ಮತ್ತು ಈ ತಿಂಗಳಲ್ಲಿ ರಿಲೀಸ್ ಮಾಡುವಂತಹ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಬಗ್ಗೆ ಒಂದು ಅಪ್ಡೇಟ್ ಕೊಡುವ ಮುಂಚೆ ಇನ್ನೊಂದು ಒಂದು ಸಣ್ಣದಾಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಓಕೆನಾ, ಈ ಒಂದು ನೋಟಿಫಿಕೇಶನ್ ಅಲ್ಲಿ ಯಾರೆಲ್ಲ ತಮ್ಮ ಒಂದು ಪೋಸ್ಟ್ ಅನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಒಂದು ಟ್ರಾನ್ಸ್ಫರ್ ಅನ್ನ ಮಾಡ್ಕೋಬೇಕು ಅಂತ ಒಂದು ಕಾಯ್ತಿದ್ರಿ, ಫೈನಲ್ ಆಗಿ ಅವರ ಒಂದು ಟ್ರಾನ್ಸ್ಫರ್ ಫೆಸಿಲಿಟೀಸ್ ಕೂಡ ಇಲ್ಲಿ ಒಂದು ಕೊನೆಗೊಂಡಿದೆ, ಅದರ ಇಲ್ಲಿ ಒಂದು ಮುಕ್ತಾಯ ಆಗಿದೆ. ಇಲ್ಲಿ ತಾವು ನೋಡಬಹುದು ವೇಕೆನ್ಸಿ ಅಪ್ಡೇಷನ್ ಬೈ ಡಿವಿಷನ್ 25/11/2024 to 30/11/2024 ಗೆ ಇಲ್ಲಿ ಏನು ಒಂದು ತಮ್ಮ ಡಿವಿಷನ್ಸ್ ಗಳಿಗೆ ಒಂದು ಸರ್ಕಲ್ ವೈಸ್ ಏನು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರಿ. ನಿಮ್ಮ ಒಂದು ಡಿವಿಷನ್ ಅಲ್ಲಿ ಎಷ್ಟು ಒಂದು ಎಂಪ್ಲಾಯೀಸ್ ಗಳು ಏನೋ ಒಂದು ಟ್ರಾನ್ಸ್ಫರ್ ಅನ್ನ ತಗೋಬೇಕು ಅಂತಿದ್ದಾರೆ. ಸೊ ಈ ಒಂದು ಅಪ್ಡೇಟ್ ಅನ್ನ ತಾವು 25ನೇ ತಾರೀಕಿಂದ ಹಿಡಿದು 30ನೇ ತಾರೀಕು ಒಳಗಡೆ ತಾವು ಅಪ್ಡೇಟ್ ಕೊಡಿ ಅಂತ ಒಂದು ಏನು ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡಿದ್ರಿ. ನಾನು ಆ ಒಂದು ಸಂದರ್ಭದಲ್ಲಿ ಆಲ್ರೆಡಿ ತಮಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ನಂತರ ಆನ್ಲೈನ್ ರಿಜಿಸ್ಟ್ರೇಷನ್ ಅಂಡ್ ಸಬ್ಮಿಷನ್ ಅಪ್ಲಿಕೇಶನ್ GDS ಅಪ್ಲಿಕೇಶನ್ ಸೀಕಿಂಗ್ ಟ್ರಾನ್ಸ್ಫರ್ 5/12/2024 ರಿಂದ 12/12/2024 ಅಂದ್ರೆ ಈ ಒಂದು ತಿಂಗಳಲ್ಲಿ ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಆಗಿದ್ದು ಇಲ್ಲಿ ಒಂದು ಲಾಸ್ಟ್ ಡೇಟ್ ಕೂಡ ಇಲ್ಲಿ ಒಂದು ಕೊನೆಗೊಂಡಿದೆ. ಒನ್ ಟೈಮ್ ಮಾಡಿಫಿಕೇಶನ್ ಇನ್ ಅಪ್ಲಿಕೇಶನ್ ಆಲ್ರೆಡಿ ಸಬ್ಮಿಟೆಡ್ ಬೈ ದ ಕ್ಯಾಂಡಿಡೇಟ್ಸ್ ಇನ್ ಲಿಮಿಟ್ ಚೇಂಜಸ್ ಆಫ್ ಆಪ್ಷನ್ ಪ್ರಿಫರೆನ್ಸ್ ಆರ್ಡರ್ ಅಂತ ಹೇಳಿದ್ದಾರೆ. ಏನಾದರೂ ತಮ್ಮ ಒಂದು ಅಪ್ಲಿಕೇಶನ್ ಎಡಿಟ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಇದೇ ತಿಂಗಳು 13ನೇ ತಾರೀಕಿಂದ ಹಿಡಿದು 14ನೇ ತಾರೀಕುವರೆಗೂ ಒಂದು ಟೈಮ್ ಅನ್ನ ಕೊಟ್ಟಿದ್ರಿ. ವೆರಿಫಿಕೇಶನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಬೈ ದ ಡಿವಿಷನ್ ತಮ್ಮ ಒಂದು ಯಾರೆಲ್ಲ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕಿರ್ತೀರಿ ಅದರ ಒಂದು ವೆರಿಫಿಕೇಶನ್ 16ನೇ ತಾರೀಕಿಂದ ಹಿಡಿದು 19ನೇ ತಾರೀಕು ಈ ಒಂದು ತಿಂಗಳು ಒಂದು ನಡೆಯುತ್ತೆ. ನಂತರ ಆನ್ಲೈನ್ ಲಿಸ್ಟ್ ಆಫ್ ಟ್ರಾನ್ಸ್ಫರ್ ಅಪ್ರೂವ್ಡ್ 26/12/2024 ಅಂದ್ರೆ ಯಾರೆಲ್ಲ ಒಂದು ಟ್ರಾನ್ಸ್ಫರ್ ಗೆ ಒಂದು ಅಪ್ಲಿಕೇಶನ್ ಹಾಕಿದೀರಾ ಅದರ ಒಂದು ಅಪ್ರೂವಲ್ ಇದೇ ತಿಂಗಳು 26ನೇ ತಾರೀಕು ಇವರಿಗೆ ಒಂದು ಸಿಗುತ್ತೆ. ರಿಲೀವಿಂಗ್ ಆಫ್ GDS ಟು ಜಾಯಿನ್ ದ ನ್ಯೂ ಪೋಸ್ಟ್ ಅಂದ್ರೆ ಟ್ರಾನ್ಸ್ಫರ್ ಏನು ಒಂದು ಅಪ್ರೂವಲ್ ಸಿಕ್ಕಿದ ನಂತರ ನಾಳೆ ತಿಂಗಳು 11ನೇ ತಾರೀಕು ತಾವು ಏನೋ ಒಂದು ಪ್ಲೇಸ್ ಅನ್ನ ಸೆಲೆಕ್ಟ್ ಅನ್ನ ಮಾಡ್ತೀರಾ ಒಂದು ಟ್ರಾನ್ಸ್ಫರ್ ಗೆ, ಆ ಒಂದು ಪ್ಲೇಸ್ ಗೆ ಏನೋ ಒಂದು ಟ್ರಾನ್ಸ್ಫರ್ ಅನ್ನೋದು ಇಲ್ಲಿ ಒಂದು ಫೆಸಿಲಿಟಿ ಅನ್ನ ಮಾಡ್ಕೊಡ್ತಾರೆ. ಇದು ಒಂದು ಟ್ರಾನ್ಸ್ಫರ್ ಗೆ ರಿಲೇಟೆಡ್ ಆಗಿರುವಂತಹ ಒಂದು ಸಣ್ಣದಾಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಓಕೆನಾ, ಈಗ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ನಿಮ್ಮ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ ಈ ತಿಂಗಳು 28ನೇ ತಾರೀಕು ಇದರ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಓಕೆನಾ, ಸುಮಾರು 44,228 ಒಂದು ವೇಕೆನ್ಸಿಗಳು ಏನಿದಾವೆ ಆ ಒಂದು ವೇಕೆನ್ಸಿಗಳ ಆಲ್ರೆಡಿ ಒಂದು 5th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದು ಈಗ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಬ್ರದರ್, ಈ ಒಂದು 6th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಮಾಡಿದ ನಂತರ ಏನಾದ್ರೂ ಒಂದು 7th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ ಖಂಡಿತವಾಗಿ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡೋದಕ್ಕೆ ಒಂದು ಚಾನ್ಸಸ್ ಇಲ್ಲ. ಕಾರಣ ಏನಂದ್ರೆ ಈ ಒಂದು ವೇಕೆನ್ಸಿಗಳು 44,228 ಒಂದು ವೇಕೆನ್ಸಿಗಳು ಏನಿದಾವೆ ಈ ಒಂದು ವೇಕೆನ್ಸಿಗಳ ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರೋಸೆಸ್ ಏನಿದೆ ಆ ಒಂದು ಪ್ರೋಸೆಸ್ ಡಿಸೆಂಬರ್ 31ನೇ ತಾರೀಕಿಗೆ ಒಂದು ಕಂಪ್ಲೀಟ್ ಅನ್ನ ಮಾಡ್ಬಿಡ್ತಾರೆ. ಸೊ ನಿಮ್ಮ ಒಂದು 6th ಮೆರಿಟ್ ಲಿಸ್ಟ್ ನ 28th ಡಿಸೆಂಬರ್ ಗೆ ರಿಲೀಸ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಒಂದು 7th ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡೋದಿಲ್ಲ.
ಸಪೋಸ್ ಇಟ್ಕೊಳ್ಳಿ 44,228 ಒಂದು ವೇಕೆನ್ಸಿಗಳು, ಅದರಲ್ಲಿ 40,000 ಒಂದು ವೇಕೆನ್ಸಿಗಳು ಒಂದು ಫುಲ್ಫಿಲ್ ಆಗಿ ಏನೋ ಒಂದು 4,000 ಒಂದು ಚೇಂಜ್ ಒಂದು ವೇಕೆನ್ಸಿಗಳು ಏನೋ ಒಂದು ಮಿಕ್ಕಿದಾವೆ ಅಂದ್ರೆ ಸೊ ಆ ಒಂದು ವೇಕೆನ್ಸಿಗಳು ಏನ್ ಮಾಡ್ತಾರೆ ಅಂದ್ರೆ ಏನೋ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಆ ಒಂದು ವೇಕೆನ್ಸಿಯಲ್ಲಿ ಒಂದು ಆಡ್ ಅನ್ನ ಮಾಡಿ ಏನೋ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಸೊ ಇಷ್ಟು ನಿಮ್ಮ ಒಂದು 6th ಮತ್ತು 7th ಮೆರಿಟ್ ಲಿಸ್ಟ್ ಗೆ ಸಂಬಂಧಪಟ್ಟಂತಹ ಒಂದು ಅಪ್ಡೇಟ್ ಇಲ್ಲಿ ಒಂದು ಆಗಿರುತ್ತೆ. ಇಲ್ಲಿ ಮಾತಾಡಕ್ ಹೋದ್ರೆ 2025 ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ. ಮೊದಲನೇದಾಗಿ ಈ ಬಾರಿ ಮಾತಾಡಕ್ ಹೋದ್ರೆ ಸುಮಾರು 30,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸಿಗಳು ಈ ಬಾರಿ ಒಂದು ರಿಲೀಸ್ ಮಾಡುವಂತಹ ಒಂದು ಚಾನ್ಸಸ್ ಇದೆ. ಓಕೆನಾ, 30,000 ಅಂತಾನೆ ಇಲ್ಲ, 30,000 ಒಂದು 35,000 ಆಗಿರ್ಬೋದು, 40,000 ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಈ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ಅನ್ನ ಜನವರಿ ಲಾಸ್ಟ್ ವೀಕ್ ನಲ್ಲಿ ಇಲ್ಲಿ ಒಂದು ರಿಲೀಸ್ ಮಾಡುವಂತಹ ಒಂದು ಚಾನ್ಸ್ ಇದೆ. ಏನಕ್ಕಂದ್ರೆ ಕಾರಣ ಇದನ್ನೇನಂದ್ರೆ ತಾವು ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. GDS ಟ್ರಾನ್ಸ್ಫರ್ ನ ಒಂದು ಏನೋ ಒಂದು GDS ಜಾಯಿನಿಂಗ್ ಇಂದ ನ್ಯೂ ಪೋಸ್ಟ್ ಇದೆ 11/1/2025 ಅಂದ್ರೆ ಓಕೆನಾ. ಸೊ ಈ ಒಂದು ರೀಸನ್ ಇಂದ ಇದರ ಒಂದು ಹೊಸದಾಗಿರುವಂತಹ ಒಂದು ಪೋರ್ಟಲ್ ಓಪನ್ ಆಗಿರುತ್ತೆ ಆ ಒಂದು ಸಂದರ್ಭದಲ್ಲಿ. ಸೊ ಆ ಒಂದು ಟೈಮ್ ನಲ್ಲಿ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡೋದಿಲ್ಲ. ಸೊ ಆ ಒಂದು ರೀಸನ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಜನವರಿ ಲಾಸ್ಟ್ ವೀಕ್ ನಲ್ಲಿ ಆಲ್ಮೋಸ್ಟ್ ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಓಕೆನಾ, ಇಲ್ಲಿ ಒಂದು ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಸೇಮ್ ಆಗಿರುವಂತಹ ಒಂದು BPM, ABPM ಮತ್ತು ಡಾಕ್ ಸೇವಕ್ 3 ಪೋಸ್ಟ್ ಅಲ್ಲಿ ಇಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಆಸ್ ವೆಲ್ ಆಸ್ ಕೇವಲ ಒಂದು SLC ಮಾತ್ರ ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಇರುತ್ತೆ ಮತ್ತು ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ಇಲ್ಲಿ ಒಂದು ಕಂಡಕ್ಟ್ ಮಾಡುವುದಿಲ್ಲ. ಓಕೆನಾ, ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ 18ರಿಂದ 40 ವರ್ಷ, 18ರಿಂದ 40 ಏನು ಒಂದು ವರ್ಷ ಮತ್ತು ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ಈ ಒಂದು BPM ಎನ್ನುವಂತಹ ಒಂದು ಪೋಸ್ಟ್ ಗೆ 12,29,000 ತಾವು ಸ್ಯಾಲರಿಯನ್ನ ತಾವು ಪಡೆಯಬಹುದು ಮತ್ತು ABPM ಗೆ 10,000ದಿಂದ 24,000 ಇಲ್ಲಿ ಒಂದು ಸ್ಯಾಲರಿಯನ್ನ ತಾವು ಇಲ್ಲಿ ಪಡೆಯಬಹುದು. ಓಕೆನಾ, ಸಿಂಪಲ್ ಆಗಿರುವಂತಹ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇಲ್ಲಿ ಒಂದು ಆಗಿರುತ್ತೆ. ಆಲ್ರೆಡಿ ಬಹಳಷ್ಟು ನಮ್ಮ ಒಂದು ಕರ್ನಾಟಕದಲ್ಲಿ ಬಹಳಷ್ಟು ಒಂದು ಡಿವಿಷನ್ ಕಡೆಯಿಂದ ಡಿಸ್ಟ್ರಿಕ್ಟ್ ನಿಂದ ನಮ್ಮ ಒಂದು ಚಾನೆಲ್ ಮುಖಾಂತರ ಆಲ್ಮೋಸ್ಟ್ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಜಾಬ್ ಅನ್ನ ಪಡ್ಕೊಂಡು ಈಗ ಒಂದು ಆಸ್ ಎ BPM ಆಗಿರ್ಬೋದು, ABPM ಎನ್ನುವಂತಹ ಒಂದು ಪೋಸ್ಟ್ ಅಲ್ಲಿ ಆಲ್ರೆಡಿ ವರ್ಕ್ ಸಹ ಇಲ್ಲಿ ಒಂದು ಮಾಡ್ತಿದ್ದಾರೆ. ಓಕೆ, ಸೊ ಈ ಬಾರಿ ಏನಾದ್ರೂ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗುತ್ತಾ ಇಲ್ಲಿ ನೋಡಬಹುದು. ಇಲ್ಲಿ ಯಾವುದೇ ರೀತಿಯಂತಹ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲಿ ತಮಗೆ ಒಂದು ಕೇಳುವುದಿಲ್ಲ. ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ತಾವು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ಏನೋ ಒಂದು ಅಪ್ಲೋಡ್ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಸೆಲೆಕ್ಷನ್ ಆದ ನಂತರ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗುವಂತಹ ಸಂದರ್ಭದಲ್ಲಿ ತಾವು ತಗೊಂಡು ಹೋಗುವಂತಹ ಒಂದು ಅವಶ್ಯಕತೆ ಇಲ್ಲ. ಯಾವಾಗ ತಾವು ಇಲ್ಲಿ ತಗೊಂಡು ಹೋಗ್ಬೇಕಾಗಿರುತ್ತೆ, ಒಂದು ವೇಳೆ ಅಂದ್ರೆ ತಾವು ಏನು ಒಂದು ಜಾಯಿನಿಂಗ್ ಗೆ ಹೋಗ್ತೀರಾ, ಓಕೆನಾ, ತಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಆಗಿದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ಬಿಟ್ಟಿದೆ, ತಾವು ಫೈನಲ್ ಆಗಿ ಏನು ಒಂದು ಜಾಯಿನಿಂಗ್ ಗೆ ಹೋಗ್ತಾ ಇದೀರಾ, ಆ ಒಂದು ಸಂದರ್ಭದಲ್ಲಿ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ತಮ್ಮ ಬಳಿ ಒಂದು ಕೇಳಬಹುದು. ಓಕೆನಾ, ಆಲ್ಮೋಸ್ಟ್ ಕೆಲವೊಂದು ಬಾರಿ ಕೇಳಲ್ಲ, ಕೆಲವೊಂದು ಬಾರಿ ಕೇಳ್ತಾರೆ. ಸೊ ಆ ಒಂದು ರೀಸನ್ ಇಂದ ತಾವು ಆದಷ್ಟು ಈಗಾನೇ ಒಂದು ಟೈಮ್ ಇದೆ, ತಾವು ಒಂದು ಕಂಪ್ಯೂಟರ್ ನ ಒಂದು ಏನೋ ಒಂದು ಸೆಂಟರ್ ಗೆ ಹೋಗಿ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ತಾವು ತಯಾರು ಮಾಡ್ಕೊಂಡು ಇಟ್ಕೊಳ್ಳೋದು ಒಂದು ಒಳ್ಳೆಯ ಒಂದು ಕೆಲಸ ಅಂತಾನೆ ಹೇಳ್ತೀನಿ. ಏನಕ್ಕಂದ್ರೆ ಈ ಒಂದು BPM ಎನ್ನುವಂತಹ ಒಂದು ಪೋಸ್ಟ್ ಗೆ ಸ್ವಲ್ಪ ಒಂದು ಸಿಸ್ಟಮ್ ವರ್ಕ್ ಇರುತ್ತೆ. ಸೊ ಆ ಒಂದು ರೀಸನ್ ಇಂದ ಒಂದು ಪ್ರೂಫ್ ಗೋಸ್ಕರ ಇಲ್ಲಿ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ. ನಂತರ ಇಲ್ಲಿ ಒಂದು ಪಾನ್ ಕಾರ್ಡ್ ಅನ್ನ ಇಲ್ಲಿ ಒಂದು ಅವಶ್ಯಕತೆ ಇದೆಯಾ ಅಂದ್ರೆ ನೋಡಿ, ಆಲ್ಮೋಸ್ಟ್ 18 ವರ್ಷ ಆಗಿರೋ ಬಳಿ ಏನೋ ಒಂದು ಪಾನ್ ಕಾರ್ಡ್ ಇದ್ದೇ ಇರುತ್ತೆ. ಇಲ್ಲಿ ಪಾನ್ ಕಾರ್ಡ್ ಅನ್ನ ಸಪರೇಟ್ ಆಗಿ ಏನೋ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲಿ ಕೇಳಲ್ಲ. ಸೊ ಇಲ್ಲಿ ಒಂದು ನೆಸೆಸಿಟಿ ಇಲ್ಲ ಈ ಒಂದು ಪಾನ್ ಕಾರ್ಡ್ ಗೆ. ಓಕೆ, ನಂತರ ಇಲ್ಲಿ ಒಂದು ನೋಟಿಫಿಕೇಶನ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಆಲ್ರೆಡಿ ನಾನು ಹೇಳಿದ್ದೀನಿ, ಜನವರಿ ಲಾಸ್ಟ್ ವೀಕ್ ನಲ್ಲಿ ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಇದರ ಮುಂಚೆ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಕೆಲವೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳನ್ನ ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಅಪ್ಡೇಟ್ಸ್ ಅನ್ನ ನಾನು ಟೈಮ್ ಟು ಟೈಮ್ ನಿಮ್ಮ ಬಳಿ ನಾನು ಶೇರ್ ಅನ್ನ ಮಾಡ್ಕೊಂಡಿರ್ತಾ ಇರ್ತೀನಿ. ಓಕೆನಾ, ಐ ಹೋಪ್ ಸ್ನೇಹಿತರೆ ಇಷ್ಟು ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ಅಪ್ಡೇಟ್ ಮತ್ತು ಈ ತಿಂಗಳಲ್ಲಿ ರಿಲೀಸ್ ಮಾಡುವಂತಹ ಒಂದು ಮೆರಿಟ್ ಲಿಸ್ಟ್ ಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ ಆಗಿರುತ್ತೆ. ಆದಷ್ಟು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ ಮತ್ತು ಇದೇ ರೀತಿಯಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ.